ಏನು ಮಾಡ್ತೀಯ ಏನು ಮಾಡ್ತೀಯ ಏನು ಮಾಡ್ತೀಯ ಏನು ಹೋಮ ಆಯ್ತು. ಹಲೋ, ಹಲೋ. ಏನಾಯ್ತು? ಡಿಸೈನ್ಸ್ ಕೊಟ್ಟು ಬಂದಿದ್ದೀನಿ. ಕೊಟ್ಟಿ ಬಂದಿದ್ಯಾ? ಆ ಡಿಸೈನ್ಸ್ ಚೆನ್ನಾಗಿದೆ ಅಂತ ಅವರು ತೆಪ್ಪಿದ್ರೆ? ಆ ಥರ ಎಲ್ಲ ಮಾಡಲ್ಲ. ಓಕೆ. ಯಾವ ಫಂಕ್ಷನ್ಗೆ ಕಳಿಸಿದ್ದಲ್ಲ ಅದು? ಅದು ಇಮೇಲ್ ಮಾಡ್ತಾರೆ ಸೆಲೆಕ್ಟ್ ಆದರೆ. ಅದೆಲ್ಲ ಸೆಲೆಕ್ಟ್ ಆಯ್ತ್ಯಾ? ಹೌದು, ನಿಮ್ಮ ಅಣ್ಣ ಹೇಗಿದ್ದಾರೆ? ಹಾಲು ಓಕೆನಾ? ಹಾಂ, ಇವಾಗ ಓಕೆ. ಪ್ಯಾಷನ್ ಎಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದಾನೆ. ನೈಸ್ ಅಲ್ಲ. ಹ್ಞೂ. ಮತ್ತು ನಾನು ಮಾತ್ರ ಯಾಕಿಷ್ಟು ಸೆಲ್ಫಿಶ್ ಇದ್ದೀನಿ ಥರ. ಏನು? ನಾನು ಆಮೇಲೆ ಕಾಲ್ ಮಾಡಲಾ? ಏನಾಯ್ತು? ಸರಿ, ಓಕೆ. ಲೋ ಇಲ್ಲಿ ನೋಡ್ರು, ಟಿಯರ್ ಕಂಪ್ನಿ ಓನರ್ ಬರ್ತಾ ಇದ್ದಾನೆ. ಇವಾಗೆಲ್ಲ 2,500 ರೂಪಾಯಿ ಕೊಟ್ಟು ಶರ್ಟ್ ಇಸ್ಕೊಂತಾರೆ. ಸರ್, ಇಟ್ ಹ್ಯಾಸ್ ಮೇಡ್ ಬೈ ಟ್ವೀಟ್ ಫ್ಯಾಬ್ರಿಕ್. ವಿ ವಿಲ್ ಕಾಲ್ ಯು ಡೇವಿಡ್. ನಿಮ್ಮದು ನಂಬರ್ ಕೊಟ್ಟೋಗಿ. ಕಾಂಪಿಟೇಷನ್ ಜಾಸ್ತಿ ಕೊಂಡ್ರು. 2 ಟೈಲರ್ ಇಟ್ಕೊಂಡು ಹೆಂಗೆ ಮಚ್ಚ? ವೆಯ್ಟ್ ಮಾಡಿಬಿಡ ಅಷ್ಟು ಬೇಜಾರಾಗ್ತದೆ. ಮಾಡ್ಕೊಳ್ಳೋಣ ಸರ್, 40,000 ರೂಪಾಯಿ ಆಗುತ್ತೆ. ಇವಾಗ ಇನ್ನೂ ಸ್ಟಾರ್ಟಪ್, ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಮತ್ತು ಅದು ಸ್ವಾರ್ಥಿ ಅಲ್ಲ, ಲವ್. ನಮ್ಮಣ್ಣ ನಮ್ಮ ಅಪ್ಪ ಅಮ್ಮ ಮೇಲೆ ಇಟ್ಟಿರೋದು, ನಮ್ಮ ಅಮ್ಮ ಅಪ್ಪ ನನ್ನ ಮೇಲೆ ಇಟ್ಟಿರೋದು, ನಾನು ನಿನ್ನ ಮೇಲೆ ಇಟ್ಟಿರೋದು, ನೀನು ನಿನ್ನಲ್ಲಿರೋ ಪ್ಯಾಷನ್ ಮೇಲೆ ಇಟ್ಟಿರೋದು ಲವ್. ಅದು ಲವ್. ಹಲೋ. ಹಲೋ ಲೈಟ್ ಯಾರೋ ತೊಗೊಂಡೋಗಿದ್ದು? ಅಚ್ಚಾ, ನನಗೂ ನಮ್ಮ ಹುಡುಗಿಗೂ ಬ್ರೇಕಪ್ ಆಯಿತು. ಅವಳು ಅಲ್ಲೇದೆಲ್ಲ ತಲೆಗೆ ಹಾಕ್ಕೊಂಡು ಕರ್ಮ ಅದು ಇದು ಅಂತ ಮೆಂಟಲ್ ಥರ ಮಾತಾಡ್ತದಲ್ಲ. ಲೋ, ಯಾವುದು ಶಾಶ್ವತ ಇಲ್ಲ ಅನ್ಕೊಂಡು ಮುಂದಕ್ಕೆ ಹೋಗು. ಫೋನ್ ಕೊಡಿಲಿ. ಲೋ, ನಾವು ಶಾಶ್ವತ ಇಲ್ಲ, ಹಾಗಂತ ಡ್ರೀಮ್ನ ಬಿಟ್ಟು ಎಂಜಾಯ್ ಮಾಡೋಣ. ಏನು? ಫೋನ್ ಅವನ ಕೈ ಕೊಡೋ. ಡ್ರಿಂಕ್ ಹಾಕಿದ್ಯಾ? ಮಚ್ಚ, ಲೈಫಲ್ಲಿ ಸ್ವಲ್ಪ ವಿಷಯಗಳನ್ನ ಕಷ್ಟ ಆದ್ರೂ ಶಾಶ್ವತ ಇಲ್ಲ ಅಂದ್ರೂ ಇರಬೇಕು. ಇಲ್ಲ ಅಂದರೆ ನಾವು ಯಾರು ಅನ್ನೋದನ್ನ ಮರ್ತೋಗ್ತೀವಿ. ಒಳ್ಳೆ ಹುಡುಗಿ ಮಚ್ಚ, ಹೀಗೋಗ್ಬಿಟ್ಟು ನಾಳೆ ಹೋಗಿ ಒಂದು ಸರಿ ಮಾತಾಡ್ಸಿ ನೋಡು, ಆಮೇಲೆ ನೋಡ್ಕೊಳ್ಳೋಣ. ಸರಿ ಸರ್. ಡೈರೆಕ್ಟರ್ ಸರ್, ಸ್ಟೋರಿ ಏನಾಯ್ತು? ಕ್ಲೈಮ್ಯಾಕ್ಸ್ ಒಂದು ಬರೀಬೇಕು, ಯೋಚನೆ ಮಾಡ್ತಾ ಇದ್ದೀನಿ. ಮಚ್ಚ, ಸ್ಟೋರಿ 5 ನಿಮಿಷದೊಳಗಡೆನೇ ಇದೆ ಅಲ್ವಾ? ಸರಿ ಮಚ್ಚ, ಓಕೆ. ಬಿಸ್ನೆಸ್ ಮ್ಯಾನ್ ಆಗಲಿ, ಫಿಲ್ಮ್ ಮೇಕರ್ ಆಗಲಿ, ಫ್ಯಾಷನ್ ಡಿಸೈನರ್ ಆಗಲಿ, ಫ್ಯಾಷನ್ ಇರೋ ಯಾರೇ ತಲೆಯಲ್ಲಿ 100 ಓಡುತ್ತೆ, ತಲೆಯಲ್ಲಿ 1000 ಪ್ರಶ್ನೆಗಳು ಕಾಡುತ್ತೆ. ಅವನೊಳಗಿರೋದು ಒಂದೇ, ನಾನು ಗೆಲ್ತೀನಿ. ಆ ದಿನ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಆ ದಿನ, ಆ ಒಂದು ದಿನ